ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ಇವತ್ತು ನಾನು ಶಾರ್ಟರ್ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಮಾರ್ನಿಂಗ್ ಅರೌಂಡ್ 8:30 ಹೀಗಾಗಿತ್ತು. ಸೊ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಸಾಯಿಬಾಬಾ ಮತ್ತು ನಾಗಪ್ಪ ದೇವರು ಮತ್ತು ಹಾಗೆ ತುಂಬ ದೇವರುಗಳು ಅಲ್ಲಿ ಇವೆ. ಸೊ ನೋಡಿ, ಇವಾಗ ತೋರಿಸ್ತೀನಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಎಷ್ಟು ರಶ್ ಆಗಿದೆ ಅಂತ. ಸೊ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಕೂತಲ್ಲೇ ಇಷ್ಟೇ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಮತ್ತು ಇಲ್ಲಿ ತುಂಬ ದೇವರುಗಳು ಇವೆ. ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಪೂರ್ತಿ ವೀಡಿಯೋನ ದೇವಸ್ಥಾನದ್ದು ಹಾಕ್ತೀನಿ. ಸೊ ನೋಡಿ, ಇಲ್ಲಿ ನನ್ನ ಮಗಳು ಯಾವ ರೀತಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ. ಹಾಗೆ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡಿಟ್ಟು ಹೋಗಿದ್ದೆ. ಸೊ ಅದನ್ನು ನಾವು ಇಬ್ಬರು ಬಡಿಸ್ಕೊಂಡು ತಿಂತಾಯಿದ್ದೀವಿ. ಏನಿಲ್ಲ, ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ ಅಷ್ಟೇ. ಹಾಗೆ ಮ್ಯಾಗಿ ಮಸಾಲನೂ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೆ, ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನನ್ನ ಮಗಳಿಗೆ ಓಟ್ಸ್ ಬನಾನ ಮಾಡಿದ್ದೀನಿ. ಸೊ ಸ್ವಲ್ಪ ತಿಂದು ಹಾಗೆ ಇನ್ನೂ ಸ್ವಲ್ಪ ಹಾಗೆ ಬಿಟ್ಟಿದ್ದಾಳೆ. ಸೊ ಎಲ್ಲ ಟಿಫಿನ್ ಮುಗಿಸೋದಾದಮೇಲೆ ಅರೌಂಡ್ 11:30 ಹೀಗೆ ಹಣ್ಣು ತಿಂತೀನಿ ಅಂತ ಹೇಳಿದ್ಲು. ಅದಕ್ಕೆ ಮ್ಯಾಂಗೋ ಇತ್ತು, ಸೊ ಅದನ್ನೇ ಕಟ್ ಮಾಡಿ ಕೊಟ್ಟೆ. ಅವಳಿಗೆ ಇಷ್ಟ ಇಲ್ಲ ಆದರೂ ಕೂಡ ನಾನು ಈ ರೀತಿ ಕಟ್ ಮಾಡಿದ್ದು ನೋಡಿ ತಿಂತೀನಿ ಅಂತ ಒಂದು 4 ಪೀಸ್ ತಿಂದಳು. ಹಾಗೆಯೇ ನಾವು ಈವ್ನಿಂಗ್ ಆಗೇ ಬಿಡ್ತು, ಟೀ ಕಾಫಿ ಎಲ್ಲ ಕುಡ್ದಾದ್ಮೇಲೆ. ಸೊ ನಾವು ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ನಾನು ಹೈಪರ್ ಮಾರ್ಟ್ಗೆ ಹೋಗ್ತಾ ಇದ್ದೆ. ಸೊ ಇದು ಆನ್ ದ ವೇಯಲ್ಲಿ ನಾನು ನಿಮಗೆ ವಿಡಿಯೋನ ಶೂಟ್ ಮಾಡಿರೋದು. ನೋಡಿ, ಇಲ್ಲಿ ಹೈಪರ್ ಮಾರ್ಟ್ಗೆ ಬಂದಿದ್ದೀವಿ. VA ಹೈಪರ್ ಮಾರ್ಟ್ ಇದು ಬಳ್ಳಾರಿಯಲ್ಲಿರೋದು. ಇಲ್ಲಿ ಸ್ವಲ್ಪ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರ್ತವೆ. ಸೊ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, ಬಟ್ ಕ್ವಾಲಿಟಿ ವೈಸ್ ಸೂಪರ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ತಂದೆ ಮಗಳು ಒಳಗೆ ಹೋಗ್ತಾ ಇದ್ದಾರೆ ಇವಾಗ. ಸೊ ನಾನು ಕೂಡ ಹೋಗ್ತೇನೆ, ಬನ್ನಿ. ನೋಡಿ, ಇವಳಿಗಂತೂ ಬಿಟ್ಬಿಟ್ರೆ ಏನು ಹಿಡೀಲಿ ಏನು ಬಿಡಲಿ ಅಂತಲೇ ಹೇಳ್ತಾ ಇರ್ತಾಳೆ. ಸೊ ಅದಕ್ಕೆ ಇವಳನ್ನ ಅಷ್ಟೊಂದು ಬಿಡೋದಿಲ್ಲ, ಅಲ್ಲಿ ಎತ್ಕೊತೀವಿ. ಸೊ ಬಂದಮೇಲೆ ನಾನು ನಿಮ್ಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಅಲ್ಲೇ ಹೈಪರ್ ಮಾರ್ಟ್ ಪಕ್ಕಕ್ಕೆ ಇದು ಗಾಣದ ಎಣ್ಣೆ ಅಂತ, ಕೊಬ್ಬರಿ ಎಣ್ಣೆ. ಸೊ ಅಲ್ಲೇ ರೆಡಿ ಮಾಡ್ತಾರೆ ಈ ಕೊಬ್ಬರಿ ಎಣ್ಣೆನ. ಹಾಗೆ ನೋಡಿ, ನಾನು ಅಲ್ಲೇ ಆರ್ಗಾನಿಕ್ ಬೆಲ್ಲ ಇತ್ತು ಪೌಡರ್ದು. ಸೊ ಅದು ಕೂಡ ನನ್ನ ಮಗಳಿಗೆ ಬೇಕು ಅಂತ ತೊಗೊಂಬಂದಿದ್ದೀನಿ. ಇವಳು ನೋಡಿ ಹೆಂಗೆ ತರಲೆ ಮಾಡ್ತಾಳೆ, ತೋರ್ಸೋಕ್ಕೆ ಬಿಡ್ತಾ ಇಲ್ಲ ನನಗೆ ಐಟಮ್ಸ್ನ. ಅದಕ್ಕೆ ಸರಿಸ್ತಾ ಇದ್ದೀನಿ, ಆದರೂ ಮತ್ತೆ ಬರ್ತಾ ಇದ್ದಾಳೆ. ಸೊ ಇದು ನಮಗೆ ಸಾರಿಗೆ ಸಾಂಬಾರಿಗೆಲ್ಲ ಹಾಕೋಕ್ಕೆ ಮತ್ತು 1 kg ಬೆಲ್ಲ ತಂದಿದ್ದೀನಿ. ನೋಡಿ, ಸರಿ ಅಂತ ಹೇಳಿದ್ರು ಕೂಡ ಸರಿತಾ ಇಲ್ಲ, ಅಡ್ಡ ಹಾಗೆ ಬರ್ತಾಳೆ. ತಾನು ಹಾಯ್ ಹೇಳ್ತಾಳಂತೆ ವಿಡಿಯೋಗೆ. ಸೊ ಅದಕ್ಕೆ ಇವಳನ್ನು ಅವ್ರ ಪಪ್ಪ ಹತ್ರ ಕೊಟ್ಟು ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ನಾನಿಲ್ಲಿ ಸಾಲ್ಟೆಡ್ ಪಿಸ್ತಾ ಇದು ನನ್ನ ಮಗಳಿಗೆ ಇಷ್ಟ ಅಂತ ನಾನು ತೊಗೊಂಬಂದಿದ್ದೀನಿ. ಹಾಗೆ ನನಗೆ ಇಷ್ಟ ಇದು ಮಿಲ್ಕ್ ಬಿಸ್ಕೆಟ್ಸ್. ಸೊ ತುಂಬ ಚೆನ್ನಾಗಿರ್ತವೆ ಇವು, ಅದು ಕೂಡ ಒಂದು ತೊಗೊಂಬಂದಿದ್ದೀನಿ. ಹಾಗೆ ಮತ್ತು ಈ ಹೈಪರ್ ಮಾರ್ಟಿಗೆ ಹೋದ್ರಂತೂ ಮುಗದೆ ಹೋಯಿತು. ಎಷ್ಟು ಐಟಮ್ಸ್ ತೊಗೊಂಡ್ರೂ ಸಾಲೋದೇ ಇಲ್ಲ. ಹಾಗೆ ಯಾವ ಸಿಗ್ತವೆ ಅವನ್ನೆಲ್ಲ ತೊಗೊಂಡು ಬರ್ತಾನೆ ಇರ್ತೀವಿ. ಸೊ ಹಾಗೆ ಬೂಸ್ಟು ಮತ್ತು ಹಾರ್ಲಿಕ್ಸ್ನ ತೊಗೊಂಬಂದೆ. ನಾನು ಬೂಸ್ಟು ಹಾರ್ಲಿಕ್ಸ್ನ ದೊಡ್ಡ ಜಾರ್ ತರ್ತಾಯಿದ್ದೆ ಮುಂಚೆ, ಅದು ವೇಸ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ಚಿಕ್ಕ ಪ್ಯಾಕೆಟ್ನ ತೊಗೊಂಬರ್ತಾ ಇದ್ದೀನಿ. ಹಾಗೆ ಚೆರ್ರಿ ತೊಗೊಂಬಂದಿದ್ದೀನಿ. ನನಗೆ ಕಲ್ಸಕ್ರೆ ಖಾಲಿಯಾಗಿತ್ತು ಮನೆಯಲ್ಲಿ. ಇವಾಗ ಬೇಸಿಗೆಗಾಲ ಅಲ್ವಾ, ನಾನು ಅವಾಗವಾಗ ನನ್ನ ಮಗಳಿಗೆ ಕುಡಿಸ್ತಾ ಇರ್ತೀನಲ್ವ, ಅದಕ್ಕೋಸ್ಕರ ತಂದೆ. ಹಾಗೆ ಒಂದು ಬಂಜಾರದ್ದು ಲಿಪ್ ಬಾಮ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಅದು ಕೂಡ ಒಂದು ತೊಗೊಂಬಂದಿದ್ದೀನಿ. ಹಾಗೆ ಇದು ಬ್ಯಾಂಬಿನೋ ಶಾವಿಗೆ ಅಂತ. ಸೊ ನಾನು ಯಾವಾಗಲೂ MTR ತೊಗೊಂಬರ್ತಾ ಇದ್ದೆ. ಸೊ ಆಫರಲ್ಲಿ ಇದು ಬ್ಯಾಂಬಿನೋ ಇತ್ತು, ಇದು ಕೂಡ ಕಂಪ್ನಿ ಚೆನ್ನಾಗೇ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಒಂದು ಪ್ಯಾಕೆಟ್ ತೊಗೊಂಬಂದೆ. 85 ಏನೋ ಇತ್ತು, ಆಫರಲ್ಲಿ 65 ಏನೋ ಸಿಕ್ತು. ಅದಕ್ಕೆ ಇದು ಬಬಲ್ಸ್ ಬಿಡೋದು ನಾವು ಜಾತ್ರೆಯಲ್ಲಿ ಮುಂಚೆ ತೊಗೊತಾ ಇದ್ವಿ. ಇವಾಗ ನೋಡಿ ಮಾರ್ಟ್ಗಳಲ್ಲೆಲ್ಲ ಇಡ್ತಾ ಇದ್ದಾರೆ ಈ ಥರ ಅದು. ಓಕೆ. ಹಾಗೆ ಇದೊಂದು ಸೌಟ್ ಬೇಕಾಗಿತ್ತು, ನನ್ನ ಚಾಟ್ ಸೆಂಟರ್ ಇದೆ ಅಲ್ವಾ, ಸೊ ಬೇಲ್ಪುರಿ ಮಾಡೋದಕ್ಕೆ ಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ಕೂಡ ಒಂದು ತೊಗೊಂಬಂದ್ವಿ. ಹಾಗೆ ನೆಕ್ಸ್ಟ್ ನಾನು ಒಂದು ಹಾರ್ಲಿಕ್ ಬಿಸ್ಕೆಟ್ ತೊಗೊಂಬಂದಿದ್ದೀನಿ. ಸೊ ಸ್ವಲ್ಪ ಮಾರ್ನಿಂಗ್ ಬಿಸ್ಕೆಟ್ ಇದ್ದರೆ ಚೆನ್ನಾಗಲ್ವಾ ಟೀ ಜೊತೆ, ಅದಕ್ಕೋಸ್ಕರ ಒಂದು ಹಾರ್ಲಿಕ್ಸ್ ಬಿಸ್ಕೆಟ್ನ ತೊಗೊಂಬಂದಿದ್ದೀವಿ. ಮತ್ತು ಹೇಳಬೇಕು ಅಂದರೆ, ಹಾಗೆ ನಾನು ಇಲ್ಲಿ ಅಜಯ್ ಅವ್ರದ್ದು ಬ್ರಷ್ನ ಯೂಸ್ ಮಾಡೋದು ಕಂಪ್ನಿ. ಸೊ ಹಾರ್ಡ್ ಬ್ರಷ್ ಇದು, ನನಗೆ ಹಾರ್ಡ್ ಬೇಕು, ಅದಕ್ಕೋಸ್ಕರ ನಾನು 1-2 ತೊಗೊಂಬಂದಿದ್ದೀನಿ. ಸೊ ನನಗೆ ಸಾಫ್ಟ್ ಇದ್ದರೆ ಅಷ್ಟೊಂದು ಬ್ರಷ್ ಮಾಡ್ದಂಗೆ ಅನಿಸೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾರ್ಡಿರೋ ಬ್ರಷನ್ನು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಬಂದೆ.
ಇದೇ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಖಾಲಿ ಆಗಿದ್ವು, ಅದಕ್ಕೋಸ್ಕರ ನಾನು ಹೈಪರ್ ಮಾರ್ಟ್ಗೆ ಹೋಗಿ ಹಾಗೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೋಗಿ ಬಂದ್ವಿ. ಇದು ನೋಡಿ ಉಪ್ಪಿನ ಡಬ್ಬ. ಸೊ ನಾನು ಇದರಲ್ಲಿ ಉಪ್ಪು ಹಾಕೋದಕ್ಕಿಂತ ಜಾಸ್ತಿ ನಾನು ಮಸಾಲ ದೋಸೆಗೆ ಕಡಲೆ ಪುಡಿ ಅದನ್ನೆಲ್ಲ ಹಾಕೋಕ್ಕೆ ಯೂಸ್ ಮಾಡ್ತೀನಿ. ಸೊ ಇದೇನೋ ವೆರೈಟಿಯಾಗಿ ಚಾಕ್ಲೇಟ್ ಸಿಕ್ತು, ಅದಕ್ಕೋಸ್ಕರ ಅದನ್ನು ಕೂಡ 3 ಪೀಸ್ ತೊಗೊಂಬಂದಿದ್ದೀನಿ. ನೋಡಿ ಇದು ಫ್ಲೇವರ್ ಮ್ಯಾಂಗೋ ಮತ್ತು ಪೀಚು ಮತ್ತು ಆ್ಯಪಲ್ ಏನೋ ಇತ್ತು. ಸೊ ಇವು 3 ಫ್ಲೇವರನ್ನು ನಾನು ತೊಗೊಂಬಂದಿದ್ದೀನಿ. ತೋರಿಸ್ತೀನಿ ಅದು ಸಪ್ರೇಟಾಗಿ ವಿಡಿಯೋ ಮಾಡಿ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ ಆ ಚಾಕ್ಲೇಟ್ಸ್. ಸೊ ಹಾಗೆ ನನಗೆ ಎವರೆಸ್ಟ್ ಸ್ಕ್ರಬ್ನ ತೊಗೊಂಬಂದಿದ್ದೀನಿ, ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡೋದದು. ಸೊ ಅದನ್ನೇ ತೊಗೊಂಬಂದಿದ್ದೀನಿ. ನಾನು ಒಂದು ರೋಸ್ ವಾಟರ್ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಬಂಜಾರದ್ದು ಅದು ಒಂದು ರೋಸ್ ವಾಟರ್ನ ತೊಗೊಂಬಂದಿದ್ದೀನಿ. ಸೊ ಇಷ್ಟೆಲ್ಲ ಐಟಮ್ಸ್ನ ತೊಗೊಂಬಂದು ಮತ್ತು ರಾತ್ರಿ ಏನೋ ಒಂದು ರೈಸ್ ಬಾತ್ ಮಾಡೋಣ ಅಂತ ನಾನು ಈ ರೀತಿ ರೈಸ್ ಬಾತ್ನ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಊಟ ಮಾಡಿಕೊಂಡು ಸೊ ಎಲ್ಲ ಕೆಲಸ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಗ್ಯಾಸನ್ನು ಒರೆಸಿ ಆಮೇಲೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್